ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಈ ಕಡೆ ಪೂಜೆಗೆ ಮದುವೆ ತಯಾರಿ ಎಲ್ಲ ಅಂದರೆ ಮಾತುಕತೆಗೆಲ್ಲ ಬಂದಿರ್ತಾರೆ ಹುಡುಗನ ಮನೆ ಕಡೆಯವರು. ಆಗ ಅವರು ಎಲ್ಲ ಬಂದು ಕೂತ್ಕೊಂಡು ಖುಷಿಯಾಗಿ ಎಲ್ಲ ಮಾತಾಡ್ತಿರ್ತಾರೆ. ಸರಿ, ಅವಳು ತಿಂಡಿ ಎಲ್ಲ ಮಾಡಿರ್ತಾಳೆ, ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಕೊಟ್ಟು ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು, ಸರಿ ಇನ್ನೇನು ಮದುವೆಗೆ ಹುಡುಗ ಹುಡುಗಿ ಒಪ್ಪಿಗೆ ತೊಗೊಂಡಿದೆ ಅಂತಂದರೆ ನಾವು ಮಾತುಕತೆನ ಮುಂದುವರಿಸ್ಬೋದು ಅಂಥೇಳಿ ಹೇಳ್ತಾ ಇರ್ತಾರೆ. ಸರಿ, ಅಷ್ಟರಲ್ಲಿ ಅವರ ಅಮ್ಮ, ಇಲ್ಲ ನಮ್ಮ ತಮ್ಮ ಒಬ್ಬರು ಬರಬೇಕು, ನಾವು ಅವ್ರು ಬಂದಮೇಲೆ ಮಾತುಕತೆನ ಮುಂದುವರಿಸ್ತೀವಿ ಅಂತೇಳಿ ಹೇಳಿಕೊಂಡು, ಸರಿ ಹಾಗಾದರೆ ಇವಾಗ ನಮಗೆ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಏನೂ ಇಲ್ಲ ಅಂಥೇಳಿ ಎಲ್ಲ ವಿಷಯಗಳನ್ನು ಭಾಗ್ಯ ಅವರ ಮನೆಯವ್ರಿಗೆಲ್ಲ ಹೇಳಿರ್ತಾಳೆ. ಸರಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಮ್ಗೆ ಯಾವುದೇ ರೀತಿ ಯಾವ ಸುಳ್ಳುಗಳನ್ನು ಹೇಳಲ್ಲ, ಎಲ್ಲ ನಿಜಾನೇ ಹೇಳಿರ್ತೀವಿ ಅಂತ ಭಾಗ್ಯ ಹೇಳಿರ್ತಾಳೆ. ಸರಿ ಹಾಗಾದರೆ ಈಗ ನಿಮ್ಮ ಪರಿಚಯ ಎಲ್ಲ ಮಾಡಿಕೊಡಿ ಅಷ್ಟರಲ್ಲಿ, ನಮ್ಮ ತಮ್ಮ ಬರೋ ಅಷ್ಟರಲ್ಲಿ ಅಂತೇಳಿ ಹುಡುಗನ ತಾಯಿ ಕೇಳ್ತಾರೆ. ಸರಿ ಹಾಗಾದರೆ ಇವಾಗ ಮನೆಯವರೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ. ಇವರ ಅಪ್ಪ ಅಮ್ಮ, ಇವರು ಸುನಂದ ಅಂತ ಅವರ ಅಮ್ಮ ಅಂತೆಲ್ಲಿ ಹೇಳಬೇಕಾದ್ರೆ ಕೊನೆಗೆ ಭಾಗ್ಯನ ವಿಚಾರ ಬರುತ್ತೆ. ಆಗ ಭಾಗ್ಯ ಏನು ಮಾಡ್ಕೊಂಡಿದ್ದಾರೆ, ಹಾಗಾದರೆ ಅವರು ಯಜಮಾನ್ರೆಲ್ಲಿ ಅಂತೇಳಿ ಕೇಳಿದ ತಕ್ಷಣ, ಓ ಇಲ್ಲ ಅವರು ಅಂತೇಳಿ ಇವರಿಬ್ರು ಮುಖ ನೋಡ್ಕೊತಾರೆ. ಅವಳು ನಮ್ಮ ಸೊಸೆನೇ ಕಣಮ್ಮ ಅಂತೇಳಿ ಕುಸುಮ ಹೇಳಬೇಕಾದ್ರೆ, ನಿಮ್ಮ ಸೊಸೆ ಆದರೆ ನಿಮ್ಮ ಮಗ ಎಲ್ಲಿ ಅವರು ಅಂತೇಳಿ ಕೇಳಿದ ತಕ್ಷಣ, ಇಲ್ಲ ಅವನು ನಮ್ಮ ಜೊತೇಲಿ ಇವಾಗಿಲ್ಲ, ಅವನು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತೇಳಿ. ಬಿಟ್ಟು ಹೋಗಿದ್ದಾನೆ ಅಂದರೆ ಏನರ್ಥ ಅಂತೇಳಿ ಕೇಳ್ತಾರೆ. ಅಲ್ಲ, ಅವನು ಇದ್ದಾನೆ, ಬಟ್ ಅವ್ನು ನಮ್ಮ ಜೊತೆ ಇಲ್ಲ, ಬೇರೆ ಹೋಗಿದ್ದಾನೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಅನುಮಾನ ಶುರುವಾಗುತ್ತೆ. ಹೌದಾ, ಏಕೆ ಏನಾಯಿತು ಅಂತ ಹೇಳೋಷ್ಟರಲ್ಲಿ ಅವರು ಹುಡುಗನ ಆ ಕಡೆ ಮಾವ, ಅವನು ತಮ್ಮ ಬರ್ತಾನೆ ಆ ಕಡೆ. ಬಂದ ತಕ್ಷಣ, ಇಲ್ಲ ಅದು ಅವ್ರು ಬಿಟ್ಟು ಹೋಗಿರೋದಲ್ಲ, ಇವರೇ ಅವ್ರನ್ನ ಬಿಟ್ಬಿಟ್ಟು ಬೇರೆ ಇದ್ದಾರೆ ಅಂತೇಳಿ ಹೇಳ್ತಾನೆ. ಸರಿ, ಅಷ್ಟರಲ್ಲಿ ಅವನು ಫಸ್ಟೇ ತಾಂಡವ್ ಹತ್ರ ಇದೇ ವಿಚಾರ ಮಾತಾಡಿರ್ತಾನೆ. ಆಗ ಅವ್ನು ತಾಂಡವ್ ತುಂಬ ಖುಷಿ ಪಟ್ಕೊಂಡು, ಶ್ರೇಷ್ಠ ಹತ್ರ ನಂಗೊತ್ತು ಇವತ್ತು ಅವಳ ಭಾಗ್ಯನ ಮರ್ಯಾದೆ ಹಿಂಗೆ ಕಳೀತೀನಿ ನೋಡು, ಇವತ್ತು ಅವಳ ಜೀವನದಲ್ಲಿ ಯಾವತ್ತೂ ಅವ್ಳು ತಲೆ ಎತ್ಕೊಂಡು ತಿರ್ಗಾಡ್ಬೋದು ಆ ಥರ ಮಾಡಿರ್ತೀನಿ ಅವಳಿಗೆ ಅಂತೇಳಿ ಹೇಳಿ ಬಂದಿರ್ತಾನೆ ಅವನು. ಆಗ ಶ್ರೇಷ್ಠನ ತಲೆ ಕೆಟ್ಟೋಗಿರುತ್ತೆ. ಮತ್ತೆ ಏನು ಅವಾಂತರ ಮಾಡೋಕೆ ಹೋಗ್ತಾನೋ ಈ ತಾಂಡವು, ಇನ್ನೇನು ಬಿಸಿಯ ಸಿಕ್ಕಿದೆಯೋ ಏನಂತೂ ಹೇಳ್ದೆ ಕೇಳದೆ ಹೊರಟೋಗ್ತಾನೆ ಇವನು ಅಂತ ಅಂದ್ಕೊಂಡಿರ್ತಾಳೆ. ಅವನು ಒಳಗಡೆ ಬರಬೇಕಾದ್ರೆ ಎಲ್ರಿಗೂ ಗಾಬರಿ ಆಗುತ್ತೆ. ಅಯ್ಯೋ ಇವನೇನಕ್ಕೆ ಬಂದ ಅಂತೇಳಿ ಭಾಗ್ಯಂಗಂತೂ ಶಾಕೇ ಆಗುತ್ತೆ. ಮತ್ತೆ ಇಲ್ಲೇನು ಬಂದು ಏನು ಗಲಾಟೆ ಮಾಡ್ತಾನೋ ಮದುವೆ ಮನೆಯಲ್ಲಿ ಅಂತ ಅಂದ್ಕೊಂಡು ಅವನು ಒಳಗಡೆ ಬಂದ ತಕ್ಷಣ ಎಲ್ಲರಿಗೂ ಅವನೇ, ಎಲ್ಲೂ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಹೇಳ್ತಿರ್ತಾನೆ. ಹೇಳಿದ ತಕ್ಷಣ ಇವ್ರಿಗೆ ಸುನಂದಂಗೆ ಮತ್ತು ಧರ್ಮಂಗೆ ಇಬ್ರಿಗೂ ಶಾಕ್ ಆಗುತ್ತೆ. ಇವನು ಏನಕ್ಕೆ ಇಲ್ಲಿಗೆ ಬಂದ ಅಂತ ಹೇಳಿ. ಹೌದು, ನಾನೇ ಈ ಮನೆ ಮಗ, ಇಲ್ಲಿ ನಿಂತಿದ್ದಾರಲ್ಲ ಕುಸುಮ, ಅವ್ರ ಮಗ ನಾನೇ ಅಂತ ಹೇಳಬೇಕಾದ್ರೆ, ಈ ಭಾಗ್ಯ ಇದ್ದಾಳಲ್ಲ ಅವಳು ಗಂಡನೂ ಕೂಡ ನಾನೇ, ಅವಳನ್ನು ನೀವೇ ಕೇಳಿ ಯಾಕೆ ಅವಳು ನಮ್ಮ ಜೊತೆ ಇಲ್ಲ ಅಂತ ಕೇಳಿದ ತಕ್ಷಣ ಅವ್ರಿಗೆ ಅವರ ಅಮ್ಮ ಶುರು ಮಾಡ್ತಾರೆ. ಅಲ್ಲ ಕಣ್ರಿ, ನೀವು ಅವಾಗ ತಾನೇ ಏನೋ ಹೇಳ್ತಾ ಇದ್ರಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು, ನಾನು ಅದು ಯಾವುದೇ ಕಾರಣಕ್ಕೂ ಸುಳ್ಳೆಲ್ಲ ಹೇಳಲ್ಲ, ಏನೇನೋ ಹೇಳ್ತಾ ಇದ್ರಿ, ಕೊಚ್ಕೊತಾ ಇದ್ರಿ ತುಂಬ. ಈಗ ನೋಡಿ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀರೇನ್ರಿ ನೀವು. ನಮ್ಗೆ ಇವಾಗಲೆಲ್ಲ ಗೊತ್ತಾಗಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ನೀವೇ ಈ ಥರ ನಿಮ್ಮ ತಂಗಿ ನೆಂಗ್ರಿ ಇರ್ತಾರೆ ಅಂತ ಹೇಳಿದ ತಕ್ಷಣ ಇವಳಿಗೆ ಶಾಕ್ ಆಗುತ್ತೆ. ಅಯ್ಯೋ ಇಲ್ಲ ಮೇಡಮ್, ನಾವು ಆ ಥರ ಎಲ್ಲ ಏನೂ ಮಾಡಿಲ್ಲ ಅಂತ ಹೇಳಬೇಕಾದ್ರೆ ಸುನಂದನೂ ಕೇಳ್ಕೊತಾಳೆ, ಇಲ್ಲ ನಮ್ಮ ಮಗಳು ಆ ಥರ ಏನೂ ಇಲ್ಲ, ಇದು ಇವಳು ಜೀವನಕ್ಕೆ ಸಂಬಂಧಪಟ್ಟಿರೋ ವಿಚಾರ ಅಂತ ಹೇಳಬೇಕಾದ್ರೆ, ಅಲ್ಲ ಕಣ್ರಿ, ಅಕ್ಕ ಹೇಗೋ ತಂಗಿನೂ ಹಾಗೆ ತಾನೆ ಅಂತ ಹೇಳಿ ಎಲ್ಲ ಅವಳ ಬಗ್ಗೆನೇ ಮಾತಾಡ್ತಿರ್ತಾರೆ. ಆಗ ಇವಳು ಅಷ್ಟೇ, ನೋಡಿ ನನ್ನ ಜೀವನ ಬೇರೆ, ನನ್ನ ತಂಗಿ ಜೀವನ ಬೇರೆ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಆಗ ತಾಂಡವು ಅದಕ್ಕೆಲ್ಲ ಅವಕಾಶನ ಮಾಡಿಕೊಡಲ್ಲ. ನೋಡಿ ಇವಾಗ ನಿಮಗೆ ಗೊತ್ತಾಯ್ತಲ್ವಾ, ಇದರಿಂದ ಎಲ್ಲ ವಿಷಯ ಗೊತ್ತಾಗಿದೆ, ಇವಾಗ ನೀವೇ ಏನು ನಿರ್ಧಾರ ತೊಗೊಳ್ಳಿ, ನನ್ನನ್ನು ನಾನೇ ಅವಳು ಗಂಡ ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ. ಅವಾಗ ಇವ್ರಿಗೆಲ್ಲೂ ಕೋಪ ಬರುತ್ತೆ ಅವನ ಮೇಲೆ. ನೋಡು ಎಂಥ ಕೆಲಸ ಮಾಡ್ದ ಇವನು, ಮದುವೆ ಮನೆಗೆ ಮಾತುಕತೆ ಟೈಮಲ್ಲಿ ಬಂದು ಎಲ್ಲ ಹಾಳು ಮಾಡಿದ್ದಾನ ತಾಂಡವು ಅಂತೇಳಿ ಅವರ ಅಮ್ಮಂಗೆ ಎಂಥ ಮಗ ಹುಟ್ಟಿದಾನೆ ನೋಡ್ರಿ ನಮಗೆ, ಶುಭ ಕಾರ್ಯಗಳಲ್ಲಿ ಬಂದು ಈ ಥರ ಕಲ್ಲು ಹಾಕುವಂಥ ಕೆಲಸಗಳೆಲ್ಲ ನಮ್ಮ ಮಗ ಮಾಡ್ತಾನೆ, ಇಂಥವನು ಯಾರಿಗೂ ಸಿಗಬಾರ್ದು ಅಂತ ತಾನೇ ನಾವು ಒಳ್ಳೆ ಹುಡುಗನ ಹುಡುಕ್ಬೇಕು ಅಂತ ನಮ್ಮ ಭಾಗ್ಯ ಹೇಳಿದ್ದು ಸರಿ, ಅವಾಗಲೇ ಹೇಳಿದ್ದವಳು, ನೋಡಿದ್ರೆ ನಮ್ಮ ಮಗನೇ ಈ ಥರ ಇದ್ದಾನೆ ಅಂಥೇಳಿ ಸುನಂದ ಹೇಳ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಮೇಲೆ ಅವರು ಮನೆ ಕಡೆಯವರು ಎಲ್ಲರೂ, ನೋಡಿ ನಮಗೆ ಅಷ್ಟೊಂದು ಸರಿ ಹೋಗ್ತಾ ಇಲ್ಲ ಈ ಸಂಬಂಧ, ನಾವು ಯೋಚನೆ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಬೇಕಾದ್ರೆ, ಈ ಕಡೆ ಸುನಂದ, ಇಲ್ಲ ನೋಡಿ ನಾವು ಆ ಥರ ಎಲ್ಲ ಯಾವ ತಪ್ಪುಗಳು ಮಾಡಿಲ್ಲ, ಇವಳು ಮೊದಲನೇ ಮಗಳ ಜೀವನ ಈ ಥರ ಹಾಳಾಗೋಗಿದೆ ಅಷ್ಟೇ, ನೀವು ಅದಕ್ಕೋಸ್ಕರ ಅದೊಂದು ಕಾರಣಕ್ಕೆ ಈಗ ಇವಳ ಜೀವನನ ಹಾಳು ಮಾಡೋದು ಅಷ್ಟು ಸರಿ ಇಲ್ಲ ಅಂತೇಳಿ ಬೇಡ್ಕೊತಿರ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.